ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ದೀಪಾಸ್ ಕಿಚನ್. ನಗಾಕತ್ತಾರ. ಮೈಕ್ ಹಾಕೋಲೇನ? ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಅವರೇ ಹೇಳ್ತಾರ. ಇನ್ನ ನಮ್ಮ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಜಲ್ದಿ ಸಬ್ಸ್ಕ್ರೈಬ್ ಮಾಡ್ರಿ. ಈ ಸದ್ದ ನಾವ್ ಏನ್ ಮಾಡತ್ತೀವಿ ಗೊತ್ತನ್ರಿ? ಇದು ಏನ್ ರೆಸಿಪಿ ರೀ? ಮಾತಾಡಕ್ ಬರಲ್ಲ ಹೇಳ್ರಿ. ಏನಾಗಲ್ರಿ. ಏನ್ ರೆಸಿಪಿ ಮಾಡತ್ತೀರಿ ಹೇಳ್ರಿ. ಏನ್ ಮಾಡಕತ್ತೀರಿ? ಮಶ್ರೂಮ್. ಹಾ, ಎಲ್ಲಾರು ಇಲ್ಲಿ ಬೆಂಗಳೂರಿನಾಗ ಮಶ್ರೂಮ್ ಪಲಾವ್, ಮಶ್ರೂಮ್ ಬಿರಿಯಾನಿ ಎಲ್ಲಾ ಮಾಡ್ತಾರ. ಬಿರಿಯಾನಿ, ಮಶ್ರೂಮ್ ಪಲಾವ್ ಎಲ್ಲ ಮಾಡ್ತಾರಲ್ಲ, ನಾವು ಅದರಿಂದ ಸ್ವಲ್ಪ ಗ್ರೇವಿ ತರ ಮಾಡ್ತಾರ ಆಂಟಿ. ಅದಕ್ಕೆ ಹೇಳ್ಕೊಡ್ತಾರೆ ನಿಮಗೂ. ನನಗೂ ಗೊತ್ತಿಲ್ಲ ಅವ್ರು ಹೆಂಗ್ ಮಾಡ್ತಾರಂತ. ಅಲ್ಲಿ ಮಾಡ್ತಿದೀವಿ, ಆದ್ರೆ ಅವ್ರ ಶೈಲಿ ಒಳಗೆ ಹೆಂಗ್ ಮಾಡ್ತಾರಂತ ನಿಮಗೂ ತೋರಿಸ್ತೀವಿ. ನೀವು ಒಂದ್ಸತಿ ಮಾಡ್ಕೊಂತೀನ್ರಿ. ಬರೀ ಸದ್ಯ ಅವ್ರಿಗೆ ಕೇಳೋಮ್ ಏನೇನ್ ಹಾಕ್ಬೇಕಂತ. ಇದಕ್ಕೆ ಏನೇನ್ ಹಾಕ್ಬೇಕ್ರಿ? ಹಾ ರೀ, ಟಮಾಟಿ ಹಣ್ಣು. ಟಮಾಟಿ ಒಂದ್ 2 ಟಮಾಟಿ ನಾವು ಒಂದು ಪ್ಯಾಕೆಟ್ ತಗೊಂಡ್ ಬಂದೀವಿ, 50 ರೂಪಾಯಿದು. ಅದಕ್ಕೆ ನಾವು 2 ಟಮಾಟಿ ಸಣ್ಣಗೆ ಕಿವುಚ್ಬೇಕು. ಕೈಲೇ ಈ ಥರ ಸಣ್ಣ ಮಾಡಿದ್ರೇ ರುಚಿ ಬರುತ್ತೆ. ಕೈಲೇನೆ ಕಟ್ ಮಾಡಿದ್ದು ಟೇಸ್ಟ್ ಬರಲ್ಲ ಅಷ್ಟೊಂದು. ಈ ಥರ ಸಣ್ಣಗೆ ಕಿವುಚಿ ಆಯ್ತ್ರಿ. ಹಾಂ, ಮತ್ತೇನು ಮಾಡ್ಬೇಕ್ರಿ? ಕಟ್ ಮಾಡ್ಬೇಕ್ರಿ. ನಾ ಕಟ್ ಮಾಡ್ಕೊಡ್ತೀನಿ ತಡ್ರಿ. ಈಗ ಮಶ್ರೂಮ್ ಕಟ್ ಮಾಡ್ಕೊಂಡಿವಿ. ಈ ಥರ ನಿಮ್ಗೆ ಯಾವ ಶೇಪ್ ಬೇಕಾದ್ರೂ ಕಟ್ ಮಾಡ್ಕೋಬೋದು. ದೊಡ್ಡ ಅಂದ್ರೆ ದೊಡ್ಡ, ಸಣ್ಣ ಅಂದ್ರೆ ಸಣ್ಣ. ಮತ್ತು ಸ್ವಲ್ಪ ಕೊತ್ತಂಬರಿ, ಖಾರ, ಉಪ್ಪು, ಎಣ್ಣೆ ಮತ್ತು ಕಿವುಚಿಟ್ಕೊಂಡಿರೋ ಇದು ಟಮಾಟೊ. ಸದ್ದ ಗ್ಯಾಸ್ ಹಚ್ಚಬೇಕು. ಕಡಾಯಿ ಇಡಬೇಕು. ಎಷ್ಟು ಬೇಕು ಅಷ್ಟು ಎಣ್ಣೆ ಹಾಕಬೇಕು. ಎಷ್ಟು ಹಾಕ್ರಿ? ಹಾಂ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕೋಬೇಕು. ಸಾಕು. ಎಣ್ಣೆ ಕಾದ್ಮ್ಯಾಗ ಏನು ಹಾಕ್ಬೇಕ್ರಿ? ಟಮಾಟೊ ಹಾಕ್ಬೇಕನ್ರಿ? ಇದು ರೀ ಮಶ್ರೂಮ್ ಹಾಕಂಗಿಲ್ರಿ? ಟಮಾಟಿ ಹಾಕಿ ಒಟ್ಟು ತೋರಿಸ್ನಿ ಆಟ. ಹಾಂ, ಆಯ್ತು ರೀ. ನೀವು ಅವ್ರು ಮಾಡ್ತಾರ, ಹೇಳ್ಕೊತವ್ರಿ ಹಂಗೆ ಏನೇನು ಹಾಕ್ಬೇಕಂತ. ಎಣ್ಣೆ ಕಾದೈತಿ. ಈಗ ಟಮಾಟಿ ಹಾಕ್ತೀರಿ. ಹಾಕ್ರಿ. ಚಟಪಟ ಅಂತೈತ್ರಿ ಈಗ ಅದು. ಏನೋ ಹಾಕ್ಬಾರ್ದು. ಇದಕ್ಕೆ ಹಾಂ, ಎಣ್ಣೆ ಕಾಸಿ ಈ ಥರ ಟಮಾಟಿ ಹಾಕ್ಬೇಕು. ಮೊದಲು ಇದು ಮಾಡಿದ್ರೇನ್ರಿ? ಯಾವಾಗ ಮಾಡ್ತಿದ್ರಿ ಮೊದಲ? ಹೌದ್ರಿ? ನೆನಪೈತ್ರಿ ಅದು ಮಾಡೋದಿನ? ಸ್ವಲ್ಪ ಅದು ಏನು ಮೆತ್ತಗಾಗ್ಬೇಕನ್ರಿ ಟಮಾಟಿ? ಹಾಂ, ಮೆತ್ತಗಾಗುತ್ತಾನ ಬಿಡ್ಬೇಕು ಸ್ವಲ್ಪ. ಟಮಾಟಿ ಸ್ವಲ್ಪ ಮೆತ್ತಗಾಗ್ಯಾವು. ಈಗ ಉಪ್ಪು ಹಾಕ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಬೇಕು. ಎಣ್ಣೆ ಬಿಡ್ಬೇಕೇನ್ರಿ? ಅದು ಮೆತ್ತಗಾಗಬೇಕು. ಮಿಕ್ಸ್ ಆಗುತ್ತೆ ರೀ. ಚಲೋ ಆಗತ್ತೇನ್ರಿ? ಹಾಂ, ಟಮಾಟಿ ಸದ್ದ ಫ್ರೈ ಆಗೈತಿ. ಸದ್ದ ಇದು ಹಾಕೋಬೇಕನ್ರಿ? ಮಶ್ರೂಮ್ ಹಾಕೋಬೇಕು. ಫಸ್ಟ್ ಮಶ್ರೂಮ್ ಎಲ್ಲ ಕ್ಲೀನಾಗಿ ತೊಳೆದು ಆಮೇಲೆ ಕಟ್ ಮಾಡ್ಕೊಂಡು ಇಟ್ಕೋಬೇಕು. ಸದ್ದ ಟಮಾಟಿ ಅದು ಸ್ವಲ್ಪ ಇದು ಆಗೈತಿ, ಮೆತ್ತಗಾಗೈತಿ. ಅದು ಮಶ್ರೂಮ್ ಹಾಕೊಳಕತ್ತೀವಿ ಸದ್ದ. ಎಲ್ಲರೂ ಕಮೆಂಟ್ ಮಾಡಿದ್ರಿ ಏನು ಈ ಸದ್ದು ಅಂತಿ ಅಂತ. ಅದು ನಮ್ಮ ಕಡೆ ಈಗ ಅಂದಂಗ. ಇವಾಗ ಹಾಂ, ಎಲ್ಲ ಹಾಕಿ ಮಿಕ್ಸ್ ಮಾಡ್ಬೇಕು. ಈಗ ಅದನ್ನ
ಏನಾರು ಮಾತಾಡ್ರಿ. ಏನೇನ್ ಮಾತಾಡ್ಯವ? ಮೊದಲು ಎಲ್ಲ ಅಡಿಗೆ ಮಾಡ್ತಿದ್ರಿ ಅಲ್ರಿ? ತರಕಾರಿ ತಿಂತಿದ್ರು. ಮಸ್ತ್ ಅಡಿಗೆ ಮಾಡ್ತಾರ ಆಂಟಿ. ಗ್ಯಾಸ್ ಯಾಕೆ ಸಣ್ಣ ಇಟ್ಟಿರಿ ನಾ ಸ್ವಲ್ಪ ಜೋಡಿ ಇಲ್ಲ. ಅದು ನೀರ್ ಬಿಡ್ತಿ ಸದ್ದ ಮಶ್ರೂಮು ಮುಚ್ಚಿಡ್ಬೇಕನ್ರಿ ಈಗ ಅದನ್ನ ನರ್ಸು ಬಿಡ್ತಾ. ಹಾ, ನಾವು ಅದು ಎಣ್ಣೆಗ ಫ್ರೈ ಆಗ್ಬೇಕದು. ಈ ಸದ್ದ ಸ್ವಲ್ಪ ಅರಿಶಿನ ಪುಡಿ ಹಾಕ್ಬೇಕು. ಅರಿಶಿನ ಪುಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಳತೆ ನೋಡಿ ಹಾಕೋಬೇಕು. 1 ಸ್ಪೂನ್ ಹಾಕೊಂಡಾರ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬೇಕಂದ್ರೆ ಮಿಕ್ಸ್ ಮಾಡಬೇಕು. ಅರಿಶಿನ ಪುಡಿ ಹಾಕಿ ನೀರು ಬಿಟ್ಟೈತಿ ನೋಡ್ರಿ. ನಾವು ನೀರು ಹಾಕಿಲ್ಲ, ಎಷ್ಟು ನೀರು ಬಿಟ್ಟೈತಿ ನೋಡ್ರಿ. ನೀರು ಬಿಡುತ್ತ ಮಶ್ರೂಮ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಷ್ಟು ಹಾಕ್ಬೇಕ್ರಿ? ಅದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಷ್ಟೇ ಹಾಕ್ರಿ. ಉಪ್ಪು ಜಾಸ್ತಿ ಹಾಕಿ 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಏನಂತಾರ ನನಗೂ ಗೊತ್ತಿಲ್ಲ. ಏನಂತಾರ್ರಿ? ಇನ್ನೊಂದ್ ಹೆಸರು ಏನ್ರಿ? ಈ ಕನ್ನಡದಾಗ ಆಳಂಬಿ ಅಂತಾರ್ರಿ. ಆಳಂಬಿ ಆಳಿಂಬೆ ಅಂತಾರ ನೋಡ್ರಿ. ಆಳಿಂಬಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕಿ ಅದು ಎಣ್ಣೆಗ ಫ್ರೈ ಆಗ್ಬೇಕು. ಹಸಿ ವಾಸನೆ ಹೋಗುತ್ತನ ಫ್ರೈ ಮಾಡ್ಕೋಬೇಕು. ಕುದಿಯಾಕತೈತಿ, ಕುದೀಲಿ. ಈಗ ನಾವು ಚಿಲ್ಲಿ ಪೌಡರ್ ಹಾಕೋಬೇಕು. ಸ್ವಲ್ಪ ಫ್ರೈ ಆದ್ಮ್ಯಾಗ 1 ಸ್ಪೂನು ಚಿಲ್ಲಿ ಪೌಡ್ರು. ಖಾರ ಹಾ, ಇದ್ರ ಕೂಡ ಕಡೆ ತರ್ತೀವಿ. ಬಿಸಿ ರೊಟ್ಟಿಗೆ ಆದ್ರೂ ನಡಿತೈತಿ, ಯಾವ ರೊಟ್ಟಿ ಆದ್ರೂ ನಡಿತೈತಿ. ಖಾರ ಭಾಳ ಆಗ್ತದೆ. ಇರ್ಲ ಭಾಳ ದಿನಕ್ಕೆ ಮಾಡಾಕತ್ತಾರ ಅಡ್ಗಿ. ಈಗ ನಾವು ಗರಂ ಮಸಾಲೆ ಹಾಕ್ಬೇಕು. ಅದೇ ನಾನು ಲವಂಗ ಮೆಣಸು ಪೌಡರ್ ಮಾಡಿಟ್ಕೊಂಡು ಅದೇ ಹಾಕ್ತಿವಿ ನಾವು. ಸಾಕಪ್ಪ, ಭಾಳ ಐತಿ. ಹಾ, ಸಾಕು. ಒಂದು ಸ್ವಲ್ಪ ಹಾಕೋಬೇಕು. ಕೊಯ್ದಿಟ್ಕೊಂಡಿರುವಂತಹ ಕೊತ್ತಂಬರಿ ಹಾಕ್ಬೇಕು ಮ್ಯಾಗ. ಸದ್ದ ಚೆನ್ನಾಗಿ ಫ್ರೈ ಮಾಡ್ಬೇಕು. ಸಣ್ಣಗಿಟ್ಟು ಒಂದು ಪ್ಲೇಟ್ ಮುಚ್ಚಬೇಕು ಅನ್ಕೋತಾನ. ನೋಡ್ರಿ ಹೆಂಗಾಗೈತಿ ಅಂದ್ರ ಒಂಥರ ಮಸ್ತ್ ಆಗೈತಿ. ಟೇಸ್ಟ್ ಎಲ್ಲ ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗೈತಿ. ಚಲೋ ಆಗೈತಿ ಕರಿ. ಮಸ್ತ್ ರೊಟ್ಟಿ ಗಿಟ್ಟಿ ಚಪಾತಿ ಜೊತೆ ಮಸ್ತ್ ಇರುತ್ತ. ಚಲೋ ಆಗೈತ್ರಿ. ಥ್ಯಾಂಕ್ ಯು ಸೋ ಮಚ್. ಹೇಳ್ರಿ, ನೀವು ಮಾಡ್ಕೊಂಡ್ ತಿನ್ರಿ ಅನ್ರಿ. ನೀವು ಮಾಡ್ಕೊಂಡ್ ತಿನ್ರಿ. ನಿಮ್ಮ ಮನ್ಯಾಗ ನೀವು ಮಾಡ್ಕೊಂಡ್ ತಿನ್ರಿ. ಮನ್ಯಾಗ ನೀವು ಮಾಡ್ಕೊಂಡ್ ತಿನ್ರಿ. ಮತ್ತ ನಮ್ಮ ಸೊಸಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಅನ್ರಿ. ನನ್ನ ಸೊಸಿ ಚಾನಲ್ ಸರ್ಪ್ರೈಸ್ ಮಾತಾಡ ಬರಲ್ಲ. ನೋಡಿದ್ರಲ್ಲ ಹೆಂಗ್ ಮಾಡ್ದಂತ. ಫುಲ್ ಈಸಿ ಇತ್ತು. ಒಂದ್ಸತಿ ಟ್ರೈ ಮಾಡ್ರಿ ನೀವು ಮನ್ಯಾಗ, ಮಸ್ತ್ ಆಗೈತಿ. ಉದ್ದೈತಿ ಇದು ಆಲ್ಮೋಸ್ಟ್. ಮತ್ತೇನೋ ಹಾಕೋದ್ ಬ್ಯಾಡ ಇದಕ್ಕ. ನೋಡ್ರಿ ನಮ್ಮ ಜೋಳದ ರೊಟ್ಟಿ ನಮ್ಮ ಅತ್ತೆಯವ್ರು ಮಾಡಾಕತ್ತಾರ. ಬ್ಯಾಡ ಅಂದ್ರೂ ಮಾಡಾಕತ್ತಾರ ನೋಡ್ರಿ. ಸದ್ದ ತೋರಿಸ್ತೀವಿ ಅವ್ರು ಹೆಂಗ್ ಮಾಡ್ತಾರ ಜೋಳದ ರೊಟ್ಟಿ ಅಂತ. ಅಲ್ಲಿ ಸದ್ದ ಎಲ್ಲಾರು ಒಂದೇ ತರ ಮಾಡ್ತಾರ. ಈಗ ಸ್ವಲ್ಪ ನೀರ್ ಕಾಯಕ್ಕಿಡ್ಬೇಕು. ಅದಕ್ಕ ರೊಟ್ಟಿಗೆ ಹಿಟ್ಟು ಸಾನ್ಸಿ ಅದಕ್ಕ ಬಿಸಿನೀರ್ ಹಾಕಿ ಕಲಸ್ಬೇಕು. ಹಾಗೆ ರೀ. ಇಲ್ರಿ ಸಾಕ್ರಿ, ಮತ್ತೆ ಎಲ್ಲರಿಗೂ ಸಾಲ್ಬೇಕಲ್ರಿ. ಇಷ್ಟು ಸಾಕ್ರಿ. ಮಾಡ್ರಿ, ನೀವು ಇಷ್ಟ ಏನ್ರಿ?
ಸದ್ದಾದ ನೀರು ಹಾಕಬೇಕು. ಪ್ರೇಮಗ 4-5 ರೊಟ್ಟಿ ಬೇಕ್ರಿ. ಹೌದಾ? ಹಾಂ ರೀ. ಹುಚ್ಚ್ರಿ ಹುಚ್ಚ ಇಲ್ಲಾಕ ಬಂದ್ಯಾ? ಹುಚ್ಚ ಹೋಗ್ ಹೊರಗೆ. ನೀರು ಕಾದಾವು, ಅದಕ್ಕೆ ನೀರು ಹಾಕೋಬೇಕು ಹಿಟ್ಟಿಗೆ. ಅದು ತಿನ್ನಲ್ಲ ಹಂಗೆ ನೋಡ್ರಿ. ಇಷ್ಟು ನೀರು ಕಾದಾವು, ಸ್ವಲ್ಪ ಬಿಸಿ ಬಿಸಿ ನೀರು ಹಾಕೋಬೇಕು. ಬಿಸಿನೀರು ಯಾಕೆ ಹಾಕೋಬೇಕಂದ್ರೆ ಅದಕ್ಕೆ ಜಿಗಿ ಹಾಕೋಬೇಕು. ನೀರು ಹಾಕಿ ಈ ಥರ ಕಲಿಸ್ಬೇಕು. ನೀರು ಸುಡ್ತಿರ್ತಾವು. ಕೈ ಸುಡಾತಿಲ್ರಿ ನೀರ. ಈಗ ತಣ್ಣೀರು ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು. ಈಗ ಬಿಸಿನೀರು ಹಾಕೊಂಡ್ವಿ ಆಗಳೇ. ಈಗ ತಣ್ಣೀರು ಹಾಕೊಂಡು ಇಟ್ಟು ಈ ಥರ ಕಲಿಸ್ಬೇಕು. ಈ ಥರ ವಜ್ಜನಿ ಹಾಕಿ ಶಕ್ತಿ ಹಾಕಿ ಹಿಟ್ಟು ನಾದ್ಬೇಕು ಚೆನ್ನಾಗಿ. ಅಲ್ಲಿ ಹಂಚು ಕಾಯಕ್ಕೆ ಇಡಬೇಕು. ಹಂಚು ಎಷ್ಟು ಕಾಯ್ತೈತಿ ಅಷ್ಟು ರೊಟ್ಟಿ ಚಲೋ ಆಗ್ತಾವು. ಅತ್ತಿ ಸೋಸಿ ಕೂಡ್ಯಾರೋ, ಬಿಸಿ ಬಿಸಿ ರೊಟ್ಟಿ ಮಾಡ್ಯಾರೋ. ದೀಪ ರೊಟ್ಟಿ ಬೇಸಾಗತ್ತಾಳ, ನಮ್ಮವ್ವ ರೊಟ್ಟಿ ಮಾಡಾಕತ್ತಾಳ. ರೊಟ್ಟಿ ಆಯಿಸೋದು ಊಟ ಮಾಡ್ತೀವಿ. ಇದಕ್ಕೆ ಒಂದು ಸ್ವಲ್ಪ ತಳಗೆ ಹಿಟ್ಟು ಹಾಕ್ಕೊಂಡು ಹಿಂಗೆ ರೌಂಡಾಗ ಮಾಡಿಕೊಂಡು ತಳಗೆ ಹಿಂಗೆ ಹಿಟ್ಟು ಹಾಕಿ ಹಿಂಗೆ ಹೊಡಿಬೇಕು. ನೋಡು ಹಿಂಗೆ ತಿರುಗಿಸ್ಕೋ ಹೊಡಿಬೇಕು. ಈಗ ದೊಡ್ಡದಾಗುತ್ತೆ. ಅದನ್ನೇ ಎಷ್ಟು ತೆಳ್ಳಗಬೇಕು ಅಷ್ಟು ತೆಳ್ಳಗೆ ಮಾಡಿಕೊಂಡು ಹಿಂಗೆ ಹಾಕಿ ಅದ್ರ ಮೇಲೆ ಇದನ್ನ ಅರ್ವಿ ಏನು ಮಾಡಿರ್ತಾರೆ ನೀರು ಹಚ್ಚಿ ಮತ್ತೆ ಒಳ್ಳೆ ಬೇಯಿಸ್ಬೇಕು ಚಂದಾಗ. ಉಲ್ಟಾ ಪಲ್ಟ ಬೇಸಿ ಆಗ್ತಿಲ್ಲ ಇಲ್ಲಿ ಇಟ್ಟಿದ್ದು. ಹೋಗಿ ಅಲ್ಲಿ ಚೆಲ್ ಬರಕ. ಎಲ್ಲಿ ಹೋಗಲು? ರೊಟ್ಟಿ ಹಾಕಿ ಅದ್ರ ಮೇಲೆ ಹಿಂಗೆ ನೀರು ತಗೊಂಡು ಒರೆಸಿ ಚಂದಾಗ ಎಲ್ಲ ಕಡೆ ಹತ್ಕೊಳಂಗೆ ಒರೆಸಿ ಬೇಯಿಸ್ಕೊಂಡ್ಬಿಡೋದು ಅಷ್ಟೇ. ರೊಟ್ಟಿ ಪನೀರ್ ರೆಸಿಪಿ. ಸಾರಿ, ಅವತ್ತು ಲಾಸ್ಟ್ ಟೈಮ್ ಆಯ್ತವ. ವಾವ್ ಮಸ್ತಾಗೈತಿ. ಎಷ್ಟು ಸಣ್ಣ ಕಟ್ ಮಾಡಿ ನೀನು? ಚೆನ್ನಾಗ್ಯಾನು ಮಸ್ತಾಗೈತಿ. ಬಿಸಿ ರೊಟ್ಟಿ ಜೋಡಿ ತಿಂದ್ರಿ ಇದು ಮಸ್ತ್ ಇರ್ತೈತಿ. ನೀವು ಮಾಡ್ಕೊಂಡು ತಿನ್ರಿ. ಹಿಂಗಾಗೈತಿ ನೋಡ್ರಿ ಪನೀರ್ ರೆಸಿಪಿ. ನಮ್ಮ ಅತ್ತಿ ಮಾಡಿರೋಂಥದ್ದು ಅದು ಮಶ್ರೂಮ್ದು ರೆಸಿಪಿ. ಮಶ್ರೂಮ್ದು ಇದು ಗೊಜ್ಜು ಅಲ್ಲ, ಪಲ್ಯ ಗ್ರೇವಿ ಇಷ್ಟ ಆಗೈತೆ ಅನ್ಕೋತೀವಿ. ನೀವು ಒಂದ್ಸತಿ ಮನ್ಯಾಗ ಟ್ರೈ ಮಾಡ್ರಿ. ಹೆಂಗ್ ಮಾಡಿರಂತ ಇವರು ಕಮೆಂಟ್ ಮಾಡ್ರಿ. ನೀವು ಒಂದ್ಸತಿ ಟ್ರೈ ಮಾಡಿ. ಇಷ್ಟ ಆದ್ರೆ ಲೈಕ್ ಶೇರ್ ಮಾಡ್ರಿ. ಇಷ್ಟ ಆದ್ರೆ ನೀವು ಹೇಳ್ರಿ. ವಿಡಿಯೋ ಇಷ್ಟ ಆದ್ರೆ ನಾ ಹೇಳ್ಕೊಡ್ತೀನಿ ಹೇಳ್ರಿ. ನೀವು ವಿಡಿಯೋ ಇಷ್ಟ ಆದ್ರ ಲೈಕ್ ಶೇರ್ ಕಮೆಂಟ್ ಮಾಡ್ರಿ. ಬಾಯ್. ಸೊಸಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ಸಿಗ್ತೀವಿ ನೆಕ್ಸ್ಟ್ ವಿಡಿಯೋ ಒಳಗೆ. ಬಾಯ್. ಬಾಯ್.